ಇವರು ಬಂದ ಸಂಗಮೇಶ್ವರ ಸ್ವಾಮಿಗಳು. ಹೊರಗಡೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಡೆಗೆ ಹೋಗೋಣ ಕಡೆಗೆ ಹೋಗೋಣ ಬೇಡ ಬೇಡ ಒಂದೇ ಸೈಡ್ ಸ್ವಲ್ಪ ನೀವು ಹಿಂದೆ ಬನ್ನಿ ಸರ್, ಅಲ್ಲಿ ಕ್ಯಾಮರಾ ಲೈವ್ ಗೇಟ್ ಆಗುತ್ತೆ. Good evening everyone. It gives me immense pleasure to stand before you on this special occasion as we are ready officially to launch the website of Sri Rudramani Swamiji International Public School. In today's digital age, a website is much more than an online presence. It serves as a bridge connecting the school with parents, students and the wider community. This platform will enable everyone to stay informed about our school. On behalf of everyone, I extend heartfelt thanks to our respected school management for their continuous support, guidance and trust throughout this project. A special word of appreciation to SRS Network for their dedicated effort in bringing this vision to life. Thank you all. Let us continue working together in spirit of growth of excellence. ಈಗ ಸನ್ಮಾನ್ಯ ಶ್ರೀ ಕಿರಣ್ ಕುಮಾರ್ ಅವರು ನಿರ್ಗಮಿಸುವಂಥ ಸಮಯ. ಅವರು ಒಂದು ಮಾತನ್ನು ಹೇಳಿದರು, ಪಟಾಕಿ ನಿಲ್ಸಪ್ಪ. ಅವರು ಒಂದು ಮಾತನ್ನು ಹೇಳಿದರು, ನನಗಿವತ್ತು ಈ ಸಮಾರಂಭದಲ್ಲಿ ಬಂದು ಭಾಳ ಸಂತೋಷ ಆಗಿದೆ. ಆದರೆ ಇನ್ನೂ ನನಗೆ ಸಂತೋಷ ಆಗಬೇಕು ಅಂತ ಹೇಳಿದರೆ ನನ್ನನ್ನು ಇನ್ನೊಂದು ದಿವಸ ತಾವು ಪ್ರೈವೇಟಾಗಿ ದಯವಿಟ್ಟು ಕರಿಬೇಕು. ನಾನು ನಿಮ್ಮ ಟೀಚರ್ಸ್ ಜೊತೆ ಮತ್ತು ಸೀನಿಯರ್ಸು ಮಕ್ಕಳ ಜೊತೆ ನಾನು ಸಂವಾದ ಮಾಡಬೇಕು. ಇದು ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಆಸಕ್ತಿ ಮನೋರಂಜನೆ ಕಡೆಗಿರ್ತದೆ. ದಯವಿಟ್ಟು ನನ್ನನ್ನು ತಾವು ಮತ್ತೆ ಕರಿಬೇಕು ಅಂತೇಳಿ ಅವ್ರು ಹೇಳಿರುವಂಥದ್ದು ಭಾಳ ಸಂತೋಷ ಬಂದಿದೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅವರು ಫ್ರೀ ಆಗಿರ್ತಕ್ಕಂಥ ದಿನಾಂಕನವನ್ನು ನಾನು ನಿಗದಿಪಡಿಸಿಕೊಂಡು ನಮ್ಮ ಟೀಚರ್ಸ್ಗೋಸ್ಕರ ಮಕ್ಕಳಿಗೋಸ್ಕರ ಅವರು ಕರೀತಾ ಇದ್ದೀನಿ. ದಯವಿಟ್ಟು ಅವ್ರು ಬರಬೇಕು ಅಂತ ನಾನು ಕೇಳ್ಕೊಳ್ತಾ, ನಿಮಗೆ ನೀವು ಸಹ ಪೇರೆಂಟ್ಸ್ ಇದ್ದೀರಲ್ಲ, ನೀವು ಸಹ ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ನಾವು ಭಾಳ ಸಲ ಹೇಳ್ತಾ ಇರ್ತೀವಿ ಮನೆಯಲ್ಲಿ ಮಕ್ಕಳಿಗೆ ಓದಿಸಿ ಅಂತೇಳಿ. ನೀವು ಅದನ್ನು ಯಾರು ತಾವು ಅಷ್ಟೊಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂತೇಳಿದರೆ ಮಕ್ಕಳೇ ನಿಮ್ಮ ಆಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಅವ್ರಿಗೋಸ್ಕರ ನಿಮ್ಮ ಸಮಯವನ್ನು ಹೆಚ್ಚು ಕೊಡಬೇಕು. ಅವ್ರ ಮನೆಗೆ ಬಂದ ತಕ್ಷಣ ನೀವು ಅವ್ರ ಜೊತೆಯಲ್ಲಿ ಕೂತ್ಕೋಬೇಕು. ಅವ್ರು ಓದುವಾಗ ಅವ್ರ ಜೊತೆಯಲ್ಲೇ ಇರಬೇಕು. ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಅವರನ್ನು ಓದಿಸ್ಬೇಕು. ನಿಮ್ಮ ಮಕ್ಕಳು ಖಂಡಿತ ವಿದ್ಯಾರ್ಥಿಗಳಲ್ಲ. ನಿಜವಾದ ವಿದ್ಯಾರ್ಥಿಗಳು ಯಾರು ಅಂತೇಳಿದರೆ ಪೋಷಕರು. ನಿಮಗೆ ಹೆಚ್ಚಿನ ಆಸಕ್ತಿ ಇದ್ದರೆ ಅವರು ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಟಿ ವಿ ನೋಡ್ಕೊಂಡು ಬಿಗ್ ಬಾಸು ಬೆಳಗ್ಗೆಯಿಂದ ಧಾರಾವಾಹಿ ಶುರು ಮಾಡಿದ್ರೆ 12 ಗಂಟೆವರೆಗೂ ಧಾರಾವಾಹಿ ನೋಡಿ 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 ನಿಮ್ಮ ಕಣ್ಣು ಹಾಳು ಮಾಡ್ಕೊಂಡು ಮಕ್ಕಳನ್ನು ಹಾಳು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ. ಖಂಡಿತ ನಮ್ಮ ಕೋಟೆನಾಯಕನಹಳ್ಳಿಲೇ ನಮ್ಮೊಬ್ಬ ಶಿಷ್ಯ ಹೇಳ್ದ,
ನಾನು ಹೆಂಡ್ತಿಗೆ ಹೇಳ್ತೀನಿ ಏನು ಮಾಡಿರೋ ಕೇಳಲ್ಲ, ಮಗಳು ಕೂಡಿಸ್ಕೊಂಡು ಅವಳು ಬಿಗ್ ಬಾಸ್ ನೋಡ್ತಾ ಕೂತ್ಕೊಂತಾಳೆ, ಮಗಳು ಓದ್ತಾ ಇಲ್ಲ, 10 ಮಾರ್ಕ್ಸ್ ಕಡಿಮೆ ಆಗಿದೆ ಅಂತೇಳಿ. ಹೀಗೆ ನೀವು ಟಿ ವಿ ಮನೇಲಿ ತೆಗೆದು ಬಿಸಾಡ್ರಿ ಆ ಕಡೆ. ಯಾಕೆ ಟಿ ವಿ ಇಟ್ಕೊಂತೀರಿ? ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು, ಅವ್ರ ಬದುಕನ್ನು ಅವ್ರು ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಟಿ ವಿ ಎಲ್ಲ ಆಫ್ ಮಾಡಿ. ನೀವೇ ಯಾರಾದರೂ ಇವತ್ತು ಮಕ್ಕಳ ಶತ್ರುಗಳು ಯಾರು ಜಗತ್ತಿನೊಳಗಿದ್ದಾರೆ ಅವ್ರ ಅಪ್ಪ ಅವುಗಳೇ ಶತ್ರುಗಳು ಅವರಿಗೆ. ಆದ್ದರಿಂದ ಮಕ್ಕಳ ಬಗ್ಗೆ ಲಕ್ಷ್ಯ ವಹಿಸಿ. ಯಾಕಂತೇಳಿ ನಾವಿಲ್ಲಿ ಹೇಳ್ತೀವಿ ಮೊಬೈಲ್ಗಳನ್ನು ಕೊಡಬೇಡಿ ಅಂತೇಳಿ, ಆದರೆ ಅವ್ರು ಬಿಡಲ್ಲ. ಮನೆಗೆ ಬಂದ ತಕ್ಷಣ ಏನೋ ಮಾಡಿ ನೀವು ಆ ಕಡೆ ಈ ಕಡೆ ತಿರುಗಿದ ತಕ್ಷಣ ಮೊಬೈಲ್ ಎತ್ಕೊಂಡು ಬಾತ್ರೂಮ್ಗೆ ಹೋಗಿ ನೋಡೋ ಅಂಥ ಮಕ್ಕಳು ಇವತ್ತಿದ್ದಾರೆ ಮೊಬೈಲ್ ಇಟ್ಕೊಂಡು. ಅಷ್ಟೊಂದು ಕೆಟ್ಟೋಗಿರುವಂಥ ಸಂದರ್ಭದಲ್ಲಿ ನೀವು ದಯವಿಟ್ಟು ಟಿ ವಿಗಳನ್ನು SLC ಓದ್ತಕ್ಕಂಥ ಮಕ್ಕಳಿಗೆ ಮನೆಯಲ್ಲಿ ಟಿ ವಿ ಕೇಬಲ್ ಇದ್ದರೆ ತೆಗೆದು ಹಾಕಿ. ಏನು ಒಂದು 2-3 ತಿಂಗಳು ನೀವು ಟಿ ವಿ ನೋಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಏನು ಹಾಳಾಗೋದಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯ. ಆದ್ದರಿಂದ ನಮ್ಮ ರಶ್ಮಿ ಮೇಡಮ್ ಅವರು ಹೇಳ್ತಿರ್ತಾರೆ, ಅವರ ಕಾಳಜಿಯನ್ನು ನೋಡಿದರೆ ಖಂಡಿತ ನಿಮಗೆ ಕಾಳಜಿ ಬರಬೇಕು. ನಿಮಗಿಂತ ಕಾಳಜಿ ಅವರಿಗೆ ಜಾಸ್ತಿ. ಅವ್ರು ಏನೇ ಕೆಲಸ ಇದ್ದರೂ ಬಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಅಳಿಲು ಸೇವೆ ಮಕ್ಕಳಿಗೋಸ್ಕರ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಉದ್ದೇಶವನ್ನು ಕುರಿತೇ ನಮ್ಮ ಕಿರಣ್ ಕುಮಾರ್ ಸಾಹೇಬರು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ನೀವು ಬನ್ನಿ, ಪೋಷಕರು ಬನ್ನಿ, ಮಕ್ಕಳನ್ನು ಕರ್ಕೊಂಡು ಬನ್ನಿ. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಖಂಡಿತ ಇಲ್ಲಿ ಮಾಡ್ಕೊಳ್ತೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಕಿರಣ್ ಕುಮಾರ್ ಅವರು ಅಷ್ಟು ದೂರದಿಂದ ಬಹುಶಃ ಒಂದು ದಿವಸನ ಅವ್ರಿಗೆ ಒಂದು ನಿಮಿಷನೂ ಟೈಮ್ ಇರೋದಿಲ್ಲ. ನೆನ್ನೆ ನಾನು ಫೋನ್ ಮಾಡಿದಾಗ ಬಾಂಬೆ ಫ್ಲೈಟ್ ಇಳಿತಾ ಇದ್ದಾರೆ ಅಂತ ಹೇಳಿದರು. ಮೊನ್ನೆ ಕೇಳಿದಾಗ ಅಹಮದಾಬಾದಲ್ಲಿದ್ದಾರೆ ಅಂತ ಹೇಳಿದರು. ಇನ್ನೊಂದು ದಿವಸ ಕೇಳಿದಾಗ ಎಲ್ಲೋ ಯಾವುದೋ ದೇಶದಲ್ಲಿ ಇರ್ತಾರೆ. ಅಂಥ ಪುಣ್ಯಾತ್ಮರೆಲ್ಲ ಬಂದು ಇಲ್ಲಿ ನಿಮಗೋಸ್ಕರ ಹೇಳುವಂಥ ಸಂದರ್ಭದಲ್ಲಿ ಮನೋರಂಜನೆ ಮನುಷ್ಯನಿಗೆ ಇರ್ತದೆ. ಸಾಯೋವರೆಗೂ ನೋಡ್ತೀರಿ, ಟಿ ವಿ ಇರ್ತವೆ. ಇಂಥವ್ರ ಮಾತುಗಳನ್ನು ಕೇಳಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಖಂಡಿತ ನೀವು ಮಾಡಬೇಕು. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಮತ್ತೊಮ್ಮೆ ಅವ್ರು ಬರಲಿ ಅಂತೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಮೇಡಮ್ ಹತ್ರ ಬನ್ನಿ. ಸರ್ ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ, ಹಿಂದೆ ಬನ್ನಿ ಸರ್. ವೇಟ್ ಸರ್.